ಲೊಕೇಶನ್ದಲ್ಲಿ ಕುರಂಟ ಹನುಮಂದಿರ ನೋಡೋಣ ಬನ್ನಿ. ಪೋಸ್ ಚಲೋ ನೋಡಿ. ನಾವು ಈಗ ಹನುಮಂದಿರ ಗುಡಿ ಎದುರೇ ಇದ್ದೀವಿ. ಇನ್ನೊಂದು ಸ್ವಲ್ಪ ಆದರೆ ಹನುಮಂದಿರ ಗುಡಿ ಬರುತ್ತೆ. ಹನುಮಂದಿರ ಗುಡಿಗೆ ಹೋಗೋಣ ಬನ್ನಿ. ಟ್ರೈನ್ ಉಂಟು ನೋಡಿ. ಗುಡಿ ಸ್ಟಾರ್ಟ್ ಆಗಿದೆ. ನಾವು ಗುಡಿ ದಾರಿಯಲ್ಲಿ ಬಂದಿದ್ದೇನೆ. ಹಿಂಗೆ ಬರೋಣ ಗುಡಿ ದಾರಿ. ಟ್ರೈನ್ ಹೊಂಟಿದೆ. ಪहिले ಟ್ರೈನ್ ನೋಡ್ರಿ, ಆಮೇಲೆ ಗುಡಿ. ಎರಡನೇ ಗೇಟ್ ಅಂತ ನೋಡ್ರಿ. ಮುಂದಿಂದು ಗುಡಿ ಒಳಗಿನ ನೋಡೋಣ. ಈಗ ನಾನು ನಿಂತಿನ ಪತ್ರ ಸ್ಟೇಟ್ ಅದ. ನಮಗೆ ಬಿಸಿಲಾಗ್ತಾಳ, ಮಳೆ ಬಿ ಇರ್ತಲ್ಲ. ನೋಡಿದ್ರ ಇಲ್ಲಿ ಊಟ ಇರ್ತದೆ ದಾಸು. ಆ್ಯಕ್ಚುಲಿ ಈಗ ಶಟರ್ ಬಂದಾಗೆ ಸ್ಯಾಟರ್ಡೆ ಮಾತ್ರ, ಶನಿವಾರ ದಿವಸ ಮಾತ್ರ ಓಪನ್. ಈಗ ಮೊದಲು ನಾವು ತೇರು ನಿಂದಿರೋದು. ಈಗ ಮೊದಲು ನೋಡೋಣ ನಮ್ಮ ತೇರಿನ ದುಕಾನ್ ಬನ್ನಿ. ಈ ತೇರು ಮುಚ್ಚಿದೆ. ಈಗ ಸದ್ಯಕ್ಕೆ ಬಾಕು, ಈ ಬಾಗಿಲಿಗೆ ಸದ್ಯಕ್ಕೆ ಮುಚ್ಚಿದೆ. ಎಷ್ಟು ಕಾಣ್ತಾ ಅಷ್ಟು ನೋಡಿ. ನೋಡಿ ಈಗ ಒಳಗಿನ ತೇರಂತ ತೋರಿಸೋದಿಲ್ಲ, ಹೊರಗಿಂದ ನೋಡಿ. ಆ್ಯಂಡ್ ಈಗ ಇನ್ನೊಂದಿಲ್ಲ ಆಫೀಸ್ ಐತಿ, ಆಫೀಸ್ ಬಿ ನೋಡ್ಕೊಂಡು ಹೆಟ್ಟಿಂಗ್ ತೋರಿಸೋದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಯಾರ
ಯಾರಿದ್ದಾರೆ ಅಂದರೆ ರಾಜು, ಶ್ರೀ ರಾಜು ಕವಿ ಕಲಬುರ್ಗಿ ಇದ್ದಾರೆ. ಸನಿ ಹೋಗಿ ತೋರಿಸುತ್ತೇನೆ ನಿಮಗೆ. ಹೆಡ್ಡಿನ ಹತ್ರ ಓದ್ಕೊಂಡ್ರಿ ಚೆನ್ನಾಗಿ. ಈ ಒಳ ಹೋಗೋಣ, ಕಾಲು ತೊಳ್ಕೊಂಬೋಣ. ಮೊದಲು ಪಾಯಿಂಟ್ ಬನ್ನಿ, ಕಾಲು ಕೈ ತೊಳ್ಕೊಂಡು ದೇವಸ್ಥಾನದಲ್ಲಿ ಹೋಗೋಣ. ಅಷ್ಟೇ ನೋಡಿ, ಕಾಲು ಕೈ ತೊಳ್ಕೊಬೇಕು. ಯಾಕಂದರೆ ನೀವು ಮೈ ತೊಳ್ಕೊಂಡಿಲ್ಲ ಅಂದರೂ ಕೂಡ ಈ ದೇವಸ್ಥಾನದಲ್ಲಿ ಅಲೋಟ್ ಇದೆ. ಇನ್ನು ನಾವು ಗುಡಿ ಒಳಗೆ ಹೋಗೋಣ ಬನ್ನಿ. ಮೊದಲು ನೀವು ಹೊರಗಿಂದ ಪೂರ ಲುಕ್ ನೋಡಿ. ನಾವಿಲ್ಲಿ ಒಳ ಬರಟಿಗೆ ಮೀಲಿ ಕಮನ್ ಎದುರಿದೆ ನಮ್ಮ ಬೋರ್ಡ್, ಅಂದರೆ ಹನುಮಂತದ ಜೀವನ ಹೇಗೆ ಶುರುವಾಯಿತು ಅಂತ ಚೆನ್ನಾಗಿ ಹಳ್ಳು ನೋಡಿ. ನೋಡಾಯ್ತಲ್ಲ, ಓದ್ಕೊಳ್ಳಿ ಚೆನ್ನಾಗಿ. ಇಂದು ಸುತ್ತಮುತ್ತ ನೋಡೋಣ ಬನ್ನಿ. ಕಡೆ ಇವನು ನಿಮಗೆ ಖುನ ಇದ್ರಬೇಕು, ಕಾಗಿನ ರಾಜ ಫೋಟೋ ಹಚ್ಚಿದ್ದಾರೆ. ನೆಕ್ಸ್ಟ್ ಇಲ್ಲೂ ಹನುಮಂತು ಮತ್ತು ರಾಮ, ಅಂದರೆ ಇವರಿಬ್ಬರದು ಭಕ್ತಗಳು, ಅಂದರೆ ಭಕ್ತಿ ಇವರಿಬ್ಬರು ಇಲ್ಲಿ ಕರ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ದೇವಸ್ಥಾನ, ಇಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ಸೀತಾ ನಿಂತಿದ್ದಾರೆ. ಇದು ಸೀತಾ ಬೇಕಾದ್ರೆ ನಾನು ನಿಂತಿದ್ದೀನಿ. ನೆಕ್ಸ್ಟ್ ಬರ್ತದೆ ಹನುಮಂತ, ಹನುಮಂತದ ಫೋಟೋ ನೋಡಿ. ನೆಕ್ಸ್ಟ್ ಆದಮೇಲೆ ಗಂಗೆಯ ತಾಯಿ ಬನ್ನಿ ನೋಡೋಣ.